FM ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ಸುದ್ದಿ. ನಿಮ್ಮ ಮಗನಾಗ ನಾನು ಬೆಳೆಸಾರಪ್ಪ ಈ ತಾಲೂಕಿನಾಗ. ಮತ್ತು ಇನ್ನು ನೋಡ್ರಿ, ಎಲ್ಲ 4 ಚುನಾವಣೆಯಲ್ಲಿ ತಾವು ನೋಡಿದ್ದೀರಿ. ಪ್ರತಿಯೊಂದು ಚುನಾವಣೆ ಬಂದರೂ ಫಸ್ಟ್ ಇಂಡಿನೇ ನನ್ನ ವಿಷಯದಾಗ. ತಾವು ಅವ್ರು ಏನೇನು ಮಾಡ್ತಾರ. ನಂದು ಬಂದಾಗ ನನಗೆ ಫುಲ್ 100% ನನಗೆ ಓಟ್ ಹಾಕ್ತಾರಪ್ಪ. ಮತ್ತು ಇದಕ್ಕೆ ಭಾವನಾ ಪ್ರಕಾಶ ಆದ್ರೆ ತಪ್ಪನ? ಕಣ್ಣೀರು ಅವ್ರ ಮನೆ ಕಣ್ಣೀರು ನನಗೆ ಭಾವನಾ ಪರವಶಕ ಆಗಿದ್ದು ಖರೆಯದ. ನನಗೆ ಮಕ್ಕಳಂಗೆ ಅಂದೆ ಎಲ್ಲ ಸಮಾಜದ ಜನ ಒಬ್ಬ ದಲಿತನಿಗೆ ತಮ್ಮ ಮನೆ ಮಗನಾಗಿ ನನ್ನನ್ನು ರಾಜಕಾರಣದಲ್ಲಿ ಎಲ್ಲ ಎರಡೂ ಕೈನಲ್ಲಿ ಎತ್ತಿ ಹಿಡಿದಾರ ಅನ್ನೋದು ಭಾಳ ಅಭಿಮಾನದಿಂದ ಕೆಲಸ ಇಲ್ಲ. ಒಂದು ಎಲ್ಲಿ ಹೊಸ ಕಲ್ಲುಗಳು ಹಾಕುವುದಿಲ್ಲ. ಬರೀ ಏನೋ ನಾವು ನಿನ್ನೆ ನಾನು ಎಲ್ಲೋ ಸಿದ್ದರಾಮಯ್ಯನ ನೋಡಿದೆ. ಏನಪ್ಪ ಅಂತಂದರೆ ನಾವು ಇಲೆಕ್ಷನ್ ಸಲಹೆ ಮಾಡಿಲ್ಲ, ಈ ಏನು ಪುಕ್ಕಟ್ ಕೊಡ್ಲಾಕತ್ತಾರೆ ಗ್ಯಾರಂಟಿ ಯೋಜನೆ, ಅದು ಇಲೆಕ್ಷನ್ ಸಲಹೆ ಮಾಡಿಲ್ಲ. ಅಲ್ಲಪ್ಪ ಪುಣ್ಯಾತ್ಮ, ನೀ ಮೊದಲು ಮಾಡಬೇಕಿತ್ತಪ್ಪ, ಅಥವಾ ಇಲೆಕ್ಷನ್ ಆದಮೇಲೆ ಮಾಡಬೇಕಿತ್ತು, ತಿಳಿತಿತ್ತು ನಿಂದು. ಹಾಂ, ಆದರೆ ಇಲೆಕ್ಷನ್ಗೆ ಮಾಡಿಲ್ಲ ಅಂತ ಜನರಿಗೆ ಹೇಳ್ತಿದ್ದು ಮೋಸ ಮಾಡೋ ಕೆಲಸ ಅಲ್ಲ ನಿಂದು. ಹೇಳ್ರಿ ನೋಡೋಣ, ನೀವೇ ಇಲೆಕ್ಷನ್ದಾಗ ಅವೆಲ್ಲ ಗ್ಯಾರಂಟಿ ಅಂತ ಹೇಳಿ ಮಾಡಿ ಓಟ ಕಸ್ಕೊಂಡಿರಿ, ಬೇರೆದವ್ರಿಗೆ ಅಧಿಕಾರಕ್ಕೆ ಬರಲಾರ್ದಂಗೆ ಬ್ರೇಕ್ ಹಾಕಿಬಿಟ್ಟಿರಿ. ಈಗಿದ್ರೆ ಹೇಳ್ತೀರಿ ನಾವು ಇಲೆಕ್ಷನ್ ಸಲಹೆ ಮಾಡಿಲ್ಲ ಅಂತಂದ್ರೆ ಯಾವ ನ್ಯಾಯ ಇದು? ಮತ್ತೆ ಅದಕ್ಕೆ ಮಾಡಿ ಅವ್ರ ಆರೋಪ ಏನು ಮಾಡ್ತಾರೆ ಕೇಂದ್ರದ ಬಿಜೆಪಿ? ನೋಡ್ರಿ, ಅವ್ರ ಬೆಕ್ಕಾದ ಆರೋಪ ಮಾಡಲಿ, ನಾವಂತೂ ಹಣಂಗಿಲ್ಲ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರದ ಐತ್ರಿ, ಸರ್ಕಾರ ಅದ, ನಿನ್ನ ಕಂಬಿದ್ದ ತಂದು ಕೊಡ್ತಾರ, ಅಸ್ಥಿರಗೊಳಿಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡ್ರಿ, ಅದೆಲ್ಲ ನೋಡ್ರಿ ಅವ್ರ ಭ್ರಮೆ ಇದು. ಅಲ್ರಿ, ಅಸ್ತ್ರ ಇವ್ರಿಗೆ ಬಳಸ್ತಾರ. ನಮ್ಮ ಸಿದ್ದೇಶನ್ ಮೇಲೆ ಅಸ್ತ್ರ ಬಳಸಲಿಲ್ಲ ನಮ್ಮ ಸರ್ಕಾರ ಇದ್ದಾಗ. ಎಂ ಪಿ ಆಗಿದ್ರಲ್ಲ ಅವು. ಮತ್ತು ಅಲ್ಲ, ಅದು ನಾಚಿಕೆಡಿತನ ಅದು ಎಲ್ಲ ಹಂಗೆ ಹೇಳೋದು. ಹೇಡಿಗಳ ಅಂತ ಹೇಳಬೇಕಾಗ್ತದೆ. ನಾವು ನಮ್ಮ ಸರ್ಕಾರ ಇದ್ದಾಗ ನಾವು ಮಾಡಿದೇವಲ್ಲ ಪಾಪ. ನಮ್ಮ ಲೋಕಲ್ MP ಮೇಲೆ ಮಾಡಲಿಲ್ಲ ಅಸ್ತ್ರ, ಪಕ್ಷ ಬಿಟ್ಟು ಮಾಡಿದ್ರಿ. ಮತ್ತೆ ಅದನ್ನೆಲ್ಲ ನೋಡ್ರಿ, ಇವರು ಅದು ಸರಿಯಲ್ಲ ಈ ರೀತಿ ಹೇಳಬಾರ್ದು. ಈಗ ಮತ್ತೆ ಕಾಂಗ್ರೆಸ್ನಲ್ಲಿ ದಲಿತ ಸೀಮಾ ಮಲ್ಲಿಕಾರ್ಜುನ ಮಾಡಬೇಕು ನೋಡ್ರಿ. ಅವರು ಆದ್ರಂತೂ ಭಾಳ ಖುಷಿ ನಮಗೆ ದಲಿತರು. ಒಟ್ಟು ಅವರು ಖರ್ಗೆಯವ್ರು ಆತರೋ ಮತ್ತೊಬ್ಬರು ಆತರೋ ಕಾಂಗ್ರೆಸ್ನಾಗ ಯಾರಾದರೂ ನನಗೆ ಖುಷಿ ಅದ, ಒಬ್ಬರು ದಲಿತ ಆಗಲಿ ಅನ್ನೋದು ನನ್ನ ಆಸೆ ಅದ. ಇದು ಜೀವಂತ ಇರುವವರೆಗೂ ನಾವು ಹೋರಾಟ ಮಾಡೋನೆ ಈ ರಾಜ್ಯದ. ಯಾಕಂದರೆ ಬೇರೆ ಎಲ್ಲ ರಾಜ್ಯಗಳಲ್ಲಿ ದಲಿತರಾಗಿ ಹೋಗ್ಯಾರ, ಇಲ್ಲೇನಪ್ಪ ಇಲ್ಲಿ ಯಾಕಿಲ್ಲ ಕರ್ನಾಟಕದಲ್ಲಿ? ಈ ಪ್ರಶ್ನೆ ನಾನು ಕೇಳಕ್ಕೆ ಶುರು ಮಾಡ್ತೀನಿ ಇನ್ನು ಮುಂದಿನ ದಿನಮಾನಗಳಲ್ಲಿ. ನಿಮ್ಮ ಪಕ್ಷದಲ್ಲೂ ಕೇಳ್ತೀರಿ? ಕೇಳಲಾರ್ದೇನು ಸುಮ್ಮನೆ ಇರ್ತೇವೆ, ಒಳ್ಳೆ ಕಥೆ ಇರ್ತವೆ. ಈಗ ಇವರು JT ದೇವೇಗೌಡರು ಸಿದ್ದರಾಮಯ್ಯ ಸಾಫ್ಟ್ ಆಗಿ ಮಾತಾಡ್ತಾ ಇದ್ದಾರೆ. ನೋಡ್ರಿ, JT ದೇವೇಗೌಡರು ಕೂಡ ಇದರ ಇನ್ವಾಲ್ವ್ ಅದಾರ. ಅದಕ್ಕಾಗಿ ಇನ್ನೇನ್ರಿ ನಾನು ಬಂದಿತ್ತು ಅಲ್ಲಿ ಹೋಗಿ ಸೇರ್ಕೊಂಡು ಅದನ್ನೆಲ್ಲ ಬಾಯಿ ಬಿಡಿಸ್ಬೇಡ್ರಿ. ನಡ್ರಿ ನಮ್ಗೆ
ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.